ರಾಜ್ಯದಲ್ಲಿ ಗೆತ್ವಾ ಸೈಕ್ಲೋನ್ ಈಗ ಅಪ್ಪಳಿಸಿರುವಂತದ್ದು. ಹಾಗಿದ್ರೆ ಈ ಒಂದು ಗೆತ್ವಾ ಸೈಕ್ಲೋನ್ ನ ಎಫೆಕ್ಟ್ ರಾಜ್ಯದ ಮೇಲೆ ಹೇಗಿರುತ್ತೆ, ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರಿದ್ದಾರೆ. ಅವರನ್ನ ನಾವು ಮಾತಾಡ್ತಾ ಹೋಗೋಣ. ಸರ್, ಈಗ ಗೆತ್ವಾ ಸೈಕ್ಲೋನ್ ಎಷ್ಟು ಎಫೆಕ್ಟ್ ಆಗುತ್ತೆ, ರಾಜ್ಯದ ಹವಾಮಾನದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು? ಗೆತ್ವಾ ಸೈಕ್ಲೋನ್ ಈಗ ಶ್ರೀಲಂಕಾದ ಕರಾವಳಿ ಹತ್ರ ಇದೆ. ಈ ಗೆತ್ವಾ ಸೈಕ್ಲೋನು ಪ್ರಮುಖವಾಗಿ ತಮಿಳುನಾಡು ಮತ್ತು ಕೇರಳಕ್ಕೆ ಜಾಸ್ತಿ ಮಳೆ ತರ್ತೈತಿ. ಆದ್ರೂ ನಮ್ಮ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ 29 ಹಾಗೂ 30ರಂದು ಕೂಡ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಕೂಡ ನವೆಂಬರ್ 29, 30 ಮತ್ತು ಡಿಸೆಂಬರ್ 1ರಂದು ಮಳೆಯಾಗುವ ಸಾಧ್ಯತೆಗಳದಾವು. ಈ ಮುಖ್ಯವಾಗಿ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನವೆಂಬರ್ 29ರಂದು ಈ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟನ್ನು ಕೂಡ ಕೊಟ್ಟಿದ್ದೀವಿ. ಈ ಒಂದು ಸೈಕ್ಲೋನ್ ಇರುವುದರಿಂದ ಕರ್ನಾಟಕ ರಾಜ್ಯಾದ್ಯಂತ ಹಗಲಿ ಹೊತ್ತಿನಲ್ಲಿ ತಾಪಮಾನ ಉಷ್ಣಾಂಶ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಈಗಾಗಲೇ ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಅಂದ್ರೆ ಹಗಲಿ ಹೊತ್ತಿನಲ್ಲಿ ಉಷ್ಣಾಂಶ ಸುಮಾರು 25 ಡಿಗ್ರಿ ಸೆಂಟಿಗ್ರೇಡು, ಮುಂದೆ ನಾಳೆ 24 ತನಕ ಬರುವ ಸಾಧ್ಯತೆ ಐತಿ. ಮತ್ತು ಕನಿಷ್ಠ ಉಷ್ಣಾಂಶ ಸುಮಾರು 15ರಿಂದ 16 ಡಿಗ್ರಿ ಬರುವ ಸಾಧ್ಯತೆಗಳದಾವ. ಇನ್ನು ಈ ಒಂದು ಸೈಕ್ಲೋನ್ ಹೊರತುಪಡಿಸಿ ಮಳೆ ಏನಾದರೂ ಮತ್ತೆ ಇನ್ನು ಮುಂದೆ ಒಂದು ವಾರ ಮುಂದುವರಿಯುತ್ತಾ ಅಥವಾ 3 ದಿನ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ? ಈ ಗೆತ್ವಾ ಸೈಕ್ಲೋನ್ಲಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ನವೆಂಬರ್ 29, 30 ಮತ್ತು ಡಿಸೆಂಬರ್ 1ರಂದು ಮಳೆಯಾಗುವ ಸಾಧ್ಯತೆ ಐತಿ. ಡಿಸೆಂಬರ್ 2ರ ನಂತರ ಇದರ ಒಂದು ಪರಿಣಾಮ ಪೂರ ಕಡಿಮೆಯಾಗುವ ಸಾಧ್ಯತೆ ಐತಿ. ಮತ್ತು ಡಿಸೆಂಬರ್ 1ರಿಂದ ಕರ್ನಾಟಕ ರಾಜ್ಯಾದ್ಯಂತ ಕನಿಷ್ಠ ಉಷ್ಣಾಂಶದಲ್ಲಿ ಕಡಿಮೆಯಾಗುವ ಸಾಧ್ಯತೆ ಐತಿ. ಅಂದ್ರೆ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಚಳಿ ಹೆಚ್ಚಿಗೆ ಆಗುವ ಸಾಧ್ಯತೆ ಐತೆ ಡಿಸೆಂಬರ್ 1ರಿಂದ. ಇನ್ನು ಮೀನುಗಾರರಿಗೆ ಮತ್ತೆ ರೈತರಿಗೆ, ಕಡಲಿನ ಅಂಚಿನಲ್ಲಿ ಇರುವಂತಹ ಪ್ರದೇಶದಲ್ಲಿರುವಂತಹ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇದು ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಮತ್ತು ಇಂಡಿಯನ್ ಓಷನ್ದಲ್ಲಿ ಮತ್ತು ಸ್ವಲ್ಪ ಭಾಗದ ಅರಬ್ಬಿ ಸಮುದ್ರದಲ್ಲೂ ಕೂಡ ಅಲೆಗಳ ತೀವ್ರತೆ ಜಾಸ್ತಿ ಇರುವುದರಿಂದ ಈ ಪ್ರದೇಶದಲ್ಲಿ ಮೀನುಗಾರರು ಇಳಿಯಬಾರದೆಂದು ಕೂಡ ಎಚ್ಚರಿಸಲಾಗಿದೆ. ಇಲ್ಲಿ ಗಾಳಿ ವೇಗ ಕೂಡ ಹೆಚ್ಚಿಗಿದೆ ಮತ್ತು ಸಮುದ್ರದ ಅಲೆಗಳು ಕೂಡ ಭಾಳ ತೀವ್ರವಾದವು. ಈ ಸೈಕ್ಲೋನ್ ಎಷ್ಟು ದಿನದವರೆಗೆ ಮುಂದುವರಿಯುತ್ತೆ ಅನ್ನುವಂಥದ್ದು? ಈ ಸೈಕ್ಲೋನು ಇನ್ನೊಂದು 3 ದಿವಸ ತನಕ ನಮ್ಗೆ ಪ್ರಭಾವ ಬೀಳುತ್ತಾ ಮುಂದೆ ಇದು ಪೂರ್ವದ ಕಡೆ ಚಲಿಸುವ ಸಾಧ್ಯತೆಗಳದಾವ. ಇದಿಷ್ಟು ರಾಜ್ಯದ ಹವಾಮಾನದ ವರದಿ. ಮತ್ತೆ ಈ ಒಂದು ಸೈಕ್ಲೋನ್ ನ ಎಫೆಕ್ಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳು, ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರು ನೀಡಿದ್ರು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.